ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್. ಇದೇ ಜನವರಿ 10ನೇ ತಾರೀಕು ಬಂದು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಅಂತ ಕೂಡ ಕರೀತಾರೆ. ಸೊ ಅದು ಒಂದು ಪವಿತ್ರವಾದ ದಿನ ಅಂತಾನೆ ಹೇಳ್ಬೋದು, ಆಯ್ತಾ. ಸೊ ಅಂತ ಪವಿತ್ರವಾದ ದಿನ ನಾನು ಈಗ ಹೇಳುವಂತ ವಸ್ತುಗಳನ್ನ ನೀವು ಮನೆಗೆ ಕೊಂಡು ಬಿಟ್ಟು ತರೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಇರುವಂತ ದಾರಿದ್ರ್ಯ ಅನ್ನೋದು ತೊಲಗುತ್ತೆ. ಹಾಗೆಯೇ ನಿಮ್ಮ ಸಂಕಷ್ಟಗಳು ನಿವಾರಣೆ ಆಗುತ್ತೆ. ಹಣ ಅನ್ನೋದು ದುಪ್ಪಟ್ಟು ಹೆಚ್ಚಾಗುತ್ತೆ ನಿಮಗೆ, ಸರಿನಾ. ನೀವು ಯಾವುದೇ ಕರ್ಮ ಪಾಪ ಏನೇ ಮಾಡಿದ್ರು ಕೂಡ ಅದೆಲ್ಲ ತೊಲಗಿ ನಿಮಗೆ ಹಣ ಅನ್ನೋದು ದುಪ್ಪಟ್ಟಾಗುತ್ತೆ. ಹಾಗೆಯೇ ಪುಣ್ಯ ಅನ್ನೋದು ಕೂಡ ನಿಮಗೆ ದುಪ್ಪಟ್ಟಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಅವತ್ತೊಂದಿನ ನಾನು ಈಗ ಹೇಳುವಂತ ವಸ್ತುಗಳನ್ನ ನೀವು ಮನೆಗೆ ಯಾವುದಾದ್ರೂ, ನಾನೀಗ ಹೇಳೋದ್ರಲ್ಲಿ ನೀವು ಯಾವುದಾದ್ರೂ ಒಂದು 2 ವಸ್ತುನ ನೀವು ತಗೊಂಡ್ ಬಂದ್ರೆ ಸಾಕು, ಆಯ್ತಾ. ನೀವು ನಾನು ಹೇಳೋ ಎಲ್ಲಾ ವಸ್ತುನು ತರಬೇಕು ಅಂತ ಏನಿಲ್ಲ. ಯಾವ್ದಾದ್ರೂ 1-2 ವಸ್ತುನ ನೀವು ತಗೊಂಡ್ ಬಂದು ದೇವ್ರ ಮುಂದೆ ಇಟ್ಟು ಅದನ್ನ ನೀವು ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆ ಅನ್ನೋದು ಒಂದು ಏಳಿಗೆ ಆಗುತ್ತೆ. ಹಾಗೇನೆ ಮನೆ ಅಭಿವೃದ್ಧಿ ಆಗುತ್ತೆ, ಅಷ್ಟೈಶ್ವರ್ಯ ಪ್ರಾಪ್ತಿ ಆಗುತ್ತೆ, ಧನಾಗಮನ ಆಗುತ್ತೆ ಗಾಯ್ಸ್, ಓಕೆನಾ. ಸೊ ಯಾಕೆ ಅಂತಂದ್ರೆ ಅವತ್ತಿನ ದಿನ ಬಂದು ನಮ್ಮ ವಿಷ್ಣು ಸ್ವರೂಪವಾದ ವೆಂಕಟೇಶ್ವರ ಸ್ವಾಮಿನೂ ನಾವು ಪೂಜಿಸ್ತೀವಿ, ಹಾಗೆ ಕೃಷ್ಣನು ಕೂಡ ಪೂಜಿಸ್ತೀವಿ ಅಲ್ವಾ. ನಮ್ಮ ಅಂದ್ರೆ ಮಹಾವಿಷ್ಣು ಅವತ್ತಿನ ದಿನ ಉತ್ತರ ದ್ವಾರದ ಮೂಲಕ ಎಲ್ಲಾರ್ಗು ದರ್ಶನನ ಮಾಡ್ತಾರೆ. ಸೊ ಹಾಗಾಗಿ ಅದು ತುಂಬಾನೇ ಎಲ್ಲಾ ಏಕಾದಶಿಗಿಂತ ಗಾಯ್ಸ್ ವೈಕುಂಠ ಏಕಾದಶಿ ಅನ್ನೋದು ತುಂಬಾನೇ ಪವಿತ್ರವಾದದ್ದು. ಯಾಕಂದ್ರೆ ಉತ್ತರ ದ್ವಾರದಿಂದ ನಮ್ಮ ಮಹಾವಿಷ್ಣು ಬಂದು ಎಲ್ಲಾರ್ಗು ಅಂದ್ರೆ ಮುಕ್ಕೋಟಿ ದೇವರುಗಳಿಗೆ ದರ್ಶನನ ಕೊಡ್ತಾರೆ. ಸೊ ಹಾಗಾಗಿ ನಾವು ಅವತ್ತಿನ ದಿನ ಪೂಜೆಗಳನ್ನ ಪುರಸ್ಕಾರಗಳನ್ನ ನಾವು ಜಾಸ್ತಿ ಮನೆಯಲ್ಲಿ ಮಾಡಿಕೊಂಡು, ಹಾಗೆಯೇ ಈ ವಸ್ತುಗಳನ್ನ ನಾವು ಮನೆಗೆ ಕೊಂಡು ತರೋದ್ರಿಂದ ನಮ್ಮ ಮನೆಯಲ್ಲಿ ಒಂದು ಸುಖ ಶಾಂತಿ ಅನ್ನೋದು ನೆಲೆಸುತ್ತೆ. ನಮ್ಮ ಕುಟುಂಬ ವರ್ಗದವರಿಗೆ ತುಂಬಾನೇ ಒಳ್ಳೇದಾಗುತ್ತೆ. ಹಾಗೆಯೇ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಅದರಿಂದ ನೀವು ದೂರ ಆಗುತ್ತೆ ನಿಮಗೆ, ಓಕೆನಾ. ಸೊ ಹಾಗಾಗಿ ಅದು ಯಾವ ವಸ್ತು ಅಂತ ನಾನು ನಿಮಗೆ ತಡ ಮಾಡ್ದೇನೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ತಡ ಮಾಡ್ದೇನೆ ಅದು ಯಾವುದು ಅಂತ ನಾನು ನಿಮಗೆ ಹೇಳ್ತೀನಿ, ಓಕೆನಾ. ಗೈಸ್, ಏನಪ್ಪ ಅಂತಂದ್ರೆ ಅವತ್ತು ತುಂಬಾನೇ ಪವಿತ್ರವಾದಂತಹ ದಿನ ಅಲ್ವಾ. ಅಂದ್ರೆ ವಿಷ್ಣು ಸ್ವರೂಪವಾಗಿ ನಾವು ಯಾವ ದೇವ್ರನ್ನ ಬೇಕಾದ್ರೂ, ಅಂದ್ರೆ ವಿಷ್ಣು ಸ್ವರೂಪವಾಗಿರುವಂತ ದೇವ್ರುಗಳು ಅಂತಂದ್ರೆ ಲಕ್ಷ್ಮೀ ವೆಂಕಟೇಶ್ವರ ಆಗಿರಬಹುದು, ನಾರಾಯಣ ಆಗಿರಬಹುದು, ಕೃಷ್ಣ ಆಗಿರ್ಬಹುದು, ಈ ತರ ನಿಮ್ಮ ಮನೆಯಲ್ಲಿ ಯಾವ್ದಾದ್ರೂ ಒಂದು ಫೋಟೋ ಇದ್ದೇ ಇರುತ್ತೆ ಅಲ್ವಾ. ವಿಷ್ಣು ಫೋಟೋನೇ ಇರುತ್ತೆ, ಇಲ್ಲ ಅಂತಂದ್ರೆ ವೆಂಕಟೇಶ್ವರ ಫೋಟೋ ಇರುತ್ತೆ. ಈ ತರ ದೇವ್ರದ್ದು ಫೋಟೋಗಳನ್ನ ನೀವು ಕ್ಲೀನ್ ಆಗಿ ಬೆಳಿಗ್ಗೆ ಎದ್ದು, ಅಂದ್ರೆ ನೀವು ಈ ಪೂಜೆನ ಬಂದು, ಪೂಜೆ ಬಗ್ಗೆ ನಿಮ್ಗೆ ಫಸ್ಟ್ ತಿಳಿಸ್ಕೊಡ್ತೀನಿ. ಈ ಪೂಜೆನ ಬಂದು ನೀವು ಸೂರ್ಯ ಉಡಕ್ಕಿಂತ ಮುಂಚೆ ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ನೀವು ಮುಗಿಸ್ಕೊಳ್ಬೇಕಾಗುತ್ತೆ, ಆಯ್ತಾ. ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಪೂಜೆನ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅಷ್ಟೈಶ್ವರ್ಯ ಪ್ರಾಪ್ತಿ ಆಗುತ್ತೆ, ಸರಿನಾ. ಅಂದ್ರೆ ಅವತ್ತಿನ ದಿನ ಗಾಯ್ಸ್ ನೀವು ಅಂದ್ರೆ ಬೇರೆ ದಿನ ಯಾವಾಗ ಬೇಕಾದ್ರೂ ಪೂಜೆ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಓಕೆನಾ. ಅಂದ್ರೆ ಬೆಳಿಗ್ಗೆ ಒಂದು 8 ಗಂಟೆ 9 ಗಂಟೆಗೆಲ್ಲ ಪೂಜೆ ಮಾಡ್ಕೊಂಡ್ರು ಏನು ತೊಂದರೆ ಇಲ್ಲ. ಆದ್ರೆ ಅವತ್ತಿನ ದಿನ ಅಂದ್ರೆ ಜನವರಿ 10ನೇ ತಾರೀಕು ವೈಕುಂಠ ಏಕಾದಶಿ ದಿನ ನೀವು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಪೂಜೆನ ಮಾಡ್ಕೊಂಡ್ರೆ ನಿಜವಾಗ್ಲೂ ಶೀಘ್ರದಲ್ಲೇ ನಿಮ್ಗೆ ಫಲ ಅನ್ನೋದು ಸಿಗುತ್ತೆ. ನೀವು ಏನೇ ದೇವ್ರ ಹತ್ರ ಕೇಳ್ಕೊಂಡ್ರು ಕೂಡ ಅದು ನಿಮ್ಗೆ ಶೀಘ್ರ ಫಲ ಅನ್ನೋದು ಸಿಗುತ್ತೆ. ಸೊ ಹಾಗಾಗಿ ನಾನು ನಿಮ್ಗೆ ಪದೇ ಹೇಳ್ತಾ ಇರೋದು, ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಪೂಜೆನ ಮಾಡ್ಕೊಳ್ಬೇಕಾಗುತ್ತೆ. ಬೆಳಿಗ್ಗೆ ಬೇಗನೆ ಇದ್ದಳಿ, ಒಂದಿನ ಇದ್ರೆ ನಮ್ಗೇನ್ ಕಷ್ಟ ಇಲ್ಲ ಅಲ್ವಾ. ನಮ್ಮ ಕಷ್ಟಗಳು ದೂರ ಆಗೋದಕ್ಕೋಸ್ಕರ ನಾವು ಏನ್ ಮಾಡಕ್ಕೂ ಬೇಕಾದ್ರೂ ರೆಡಿ ಇರಬೇಕು, ಯಾವ ರೀತಿ ಪೂಜೆ ಮಾಡಕ್ಕೂ ಕೂಡ ನಾವು ರೆಡಿ ಇರಬೇಕು ಅಲ್ವಾ. ಸೊ ಹಾಗಾಗಿ ಅವತ್ತೊಂದಿನ ನೀವು ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಹೊರ್ಗಡೆನೂ ಅಷ್ಟೇ ಅಂಗಳ ಎಲ್ಲಾನು ಕೂಡ ಅಂಗಳ ಎಲ್ಲಾನು ಕೂಡ ಕ್ಲೀನ್ ಮಾಡ್ಕೊಂಡು ನೀವು ಸ್ನಾನನ ಮಾಡ್ಕೊಳ್ಳಿ. ಸ್ನಾನಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನೀವು ಸ್ನಾನನ ಮಾಡ್ಕೊಳ್ಳಿ. ಸ್ನಾನ ಮಾಡ್ಕೊಂಡು ಬಂದು ವಿಷ್ಣು ಫೋಟೋ ಇದ್ದರೆ ವಿಷ್ಣು ಫೋಟೋ ಆಗಿರಬಹುದು, ಇಲ್ಲ ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಆಗಿರಬಹುದು, ಇಲ್ಲ ಅಂತಂದ್ರೆ ಕೃಷ್ಣ ಫೋಟೋ ಆಗಿರ್ಬೋದು, ಯಾವುದೇ ಒಂದು ಫೋಟೋ ಇದ್ರೂ ಅಂದ್ರೆ ವಿಷ್ಣು ಸ್ವರೂಪವಾದ ಫೋಟೋಗಳು ಏನಾದರೂ ನಿಮ್ಮ ಮನೆಯಲ್ಲಿ ಇಟ್ಟಿದ್ರೆ ಅದನ್ನ ನೀವು ಕ್ಲೀನಾಗಿ ಎಲ್ಲಾನು ಒರೆಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲಾನು ಹಾಕ್ಬಿಟ್ಟು ನೀವು ದೇವ್ರಿಗೆ ದೀಪನ ಬೆಳಗ್ಬೇಕಾಗುತ್ತೆ, ಆಯ್ತಾ. ಹಾಗೇನೆ ಹೊಸ್ಲಿಗೂ ಅಷ್ಟೇನೆ ಕ್ಲೀನಾಗಿ ಅರಿಶಿನ ಕುಂಕುಮ ಎಲ್ಲ ಹಾಕಿ, ಹಾಗೇನೆ ತುಳಸಿಗೂ ಅಷ್ಟೇನೆ, ತುಳಸಿನಲ್ಲಿ ಲಕ್ಷ್ಮೀ ಮಾತೆ ನೆಲೆಸಿರ್ತಾರೆ. ಸೊ ಹಾಗಾಗಿ ತುಳಸಿಗೂ ಕೂಡ ನಾವು ಪೂಜೆನ ಮಾಡ್ಕೊಳ್ಬೇಕು. ಮನೆಯ ಒಳಗಡೆ ನೀವು ತುಪ್ಪದ ದೀಪನ ಹಚ್ಚಿದ್ರೆ ಅವತ್ತು ದಿನ ತುಂಬಾನೇ ಒಳ್ಳೇದಾಗುತ್ತೆ ಗಾಯ್ಸ್, ಆಯ್ತಾ. ಅಂದ್ರೆ ನಮ್ಗೆ ತುಪ್ಪ ದೀಪ ಹಚ್ಚುವಷ್ಟು ನಮ್ಗೆ ಶಕ್ತಿ ಇಲ್ಲ ಅಂತ ಅನ್ನೋರು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ ಅಲ್ವಾ, ಅದನ್ನ ತಗೊಂಡ್ ಬಂದು ಹಚ್ಚಿ, ಏನೂ ತೊಂದರೆ ಇಲ್ಲ.
ಸೊ ಹಾಗಾಗಿ ತುಪ್ಪದ ದೀಪನೇ ನೀವು ಹಚ್ಕೋಬೇಕು. ಅದ್ರ ಜೊತೆಗೆ ನೀವು ಹೊರಗಡೆ ಅಂದರೆ ಹೊಸ್ಲಿಗೂ ಕೂಡ ಅಷ್ಟೇ, ತುಳಸಿ ಹತ್ರ ಅಷ್ಟೇ ನೀವು ದೀಪನ ಹಚ್ಚೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದಂತೂ ಹಾಗೆ ಆಗುತ್ತೆ. ಓಕೆನಾ? ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಳ್ಳಿ. ಪೂಜೆ ಮಾಡಬೇಕಾದ್ರೆ ಗೈಸ್ ನೀವು ನಾವು ಸ್ತ್ರೀಯರು ಏನು ಮಾಡಬೇಕು ಅಂತಂದರೆ ಹಸಿರು ಬಣ್ಣ ಇಲ್ಲ ಕೆಂಪು ಬಣ್ಣ ಇಲ್ಲ ಹಳದಿ ಬಣ್ಣದ ಬಳೆಗಳನ್ನ ನೀವು ತೊಟ್ಕೊಳ್ಬೇಕಾಗತ್ತೆ ಅವತ್ತೊಂದು ದಿನ. ಸರಿನಾ? ಆ ಬಳೆಗಳನ್ನ ತೊಟ್ಕೊಂಡೆ ನೀವು ಪೂಜೆನ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಗೈಸ್ ಲಕ್ಷ್ಮೀ ವೆಂಕಟೇಶ್ವರ ಇರೋ ಫೋಟೋ ಇದ್ರೆ ತುಂಬಾ ಒಳ್ಳೆಯದು. ಅಂದರೆ ಇಬ್ಬರು ಒಟ್ಟಿಗೆ ಇರೋ ಫೋಟೋ ಇದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಈ ಥರ ಬಳೆಗಳನ್ನ ಧರಿಸ್ಕೊಂಡು ನೀವು ಪೂಜೆನ ಮಾಡಬೇಕಾಗತ್ತೆ. ಹಾಗೆ ಬಟ್ಟೆ ಬಗ್ಗೆ ಹೇಳೋದಾದ್ರೆ ನಿಮಗೆ ಹಳದಿ ಇಲ್ಲ ಅಂತಂದರೆ ಹಸಿರು ಇಲ್ಲ ಕೆಂಪು ಯಾವುದಾದ್ರೂ ಮೂರಲ್ಲಿ ಯಾವುದಾದ್ರೂ ಬಟ್ಟೆನೂ ಕೂಡ ನೀವು ಧರಿಸ್ಕೊಂಡು ಪೂಜೆನ ಮಾಡಬೇಕಾಗತ್ತೆ. ಅವತ್ತಿನ ದಿನ ಯಾವುದೇ ಕಾರಣಕ್ಕೂ ನೀವು ಇದನ್ನ ಕಪ್ಪು ಬಟ್ಟೆನ ಮಾತ್ರ ಕಪ್ಪು ಬಟ್ಟೆನ ಮಾತ್ರ ಧರ್ಸಕ್ಕಂತೂ ಹೋಗಬೇಡಿ ಅವತ್ತೊಂದು ದಿನ. ಆ ಕಪ್ಪು ನಿಜವಾಗ್ಲೂ ಧರಿಸಿದ್ರೆ ಒಳ್ಳೆಯದಲ್ಲ. ಸೊ ಹಾಗಾಗಿ ಹಳದಿ, ಹಸಿರು ಇಲ್ಲ ಕೆಂಪು ಬಣ್ಣದ ಬಟ್ಟೆನ ನೀವು ಧರಿಸ್ಕೊಂಡು ಹಾಗೆ ಬಳೆನೂ ಧರಿಸ್ಕೊಂಡು ಕೂಡ ನೀವು ಪೂಜೆನ ಮಾಡ್ಕೊಳ್ಬೇಕು ಅವತ್ತೊಂದು ದಿನ. ಸರಿನಾ? ಇಷ್ಟು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಗೈಸ್ ನೀವೇನು ಮಾಡಬೇಕು ಅಂತಂದರೆ ಅವತ್ತಿನ ದಿನ ನಾನೀಗ ಹೇಳುವಂಥ ವಸ್ತುಗಳನ್ನ ನೀವು ತಗೊಂಡು ಬರಬೇಕಾಗತ್ತೆ. ಇದ್ರ ಜೊತೆಗೆ ಗೈಸ್ ಇನ್ನೊಂದು ಹೇಳ್ತೀನಿ, ದೇವರಿಗೆ ಕೆಂಪು ಹೂವನ್ನ ಹಾಕಿ. ಆಯಿತಾ? ಕೆಂಪು ಹೂವು ಅಂದರೆ ಲಕ್ಷ್ಮೀ ಮಾತೆಗೆ ತುಂಬಾ ಪ್ರಿಯವಾದದ್ದು, ಹಾಗೆ ವೆಂಕಟೇಶ್ವರ ಸ್ವಾಮಿಗೂ ಅಷ್ಟೇ ತುಂಬಾ ಪ್ರಿಯವಾದದ್ದು. ಜೊತೆಗೆ ಇದ್ರ ಜೊತೆಗೆ ಗಾಯ್ಸ್ ನೀವು ತುಳಸಿ ಹಾರನ ನೀವು ವೆಂಕಟೇಶ್ವರ ಸ್ವಾಮಿಗೆ ಮುಡಿಸೋದ್ರಿಂದ ನಿಮಗೆ ಜಾಸ್ತಿ ಹಣ ದುಪ್ಪಟ್ಟಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಪೂಜೆಗೆ ಬೇಗನೆ ನಿಮಗೆ ಫಲ ಅನ್ನೋದು ಸಿಗುತ್ತೆ. ಯಾಕಂತಂದರೆ ವೆಂಕಟೇಶ್ವರ ದೇವರಿಗೆ ತುಳಸಿ ಮಾಲೆ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ತುಳಸಿ ಹಾರನ ನೀವು ಹಾಕ್ಬಿಟ್ಟು ಪೂಜೆ ಮಾಡಬೇಕು. ಅದ್ರ ಜೊತೆಗೆ ಒಂದೊಂದೇ ತುಳಸಿನ ನೀವು ಫೋಟೋಗೆ ಹಾಕ್ತಾ ನೀವು ಈ ಒಂದು ಸ್ತೋತ್ರನ ನೀವು ಹೇಳ್ಕೊಳ್ಬೇಕು. ಏನು ಅಂತಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ನೀವು ಇದನ್ನ ಹೇಳ್ಕೊಂಡು ನೀವು ತುಳಸಿ ದಳನ ಒಂದೊಂದು ಫೋಟೋಗೆ ಹಾಕ್ತಾ ನೀವು ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ. ಇಲ್ಲ ಅಂತಂದರೆ ವಿಷ್ಣು ಸಹಸ್ರನಾಮ ಬರುತ್ತೆ ಅಲ್ವಾ, ಅದನ್ನಾದರೂ ನೀವು ಓದ್ಬೋದು. ಇಲ್ಲ ಅಂತಂದರೆ ಅದು ಓದೋಕ್ಕೆ ನಮಗೆ ಬರಲ್ಲ ಅಂತ ಅನ್ನೋರು ಟಿವಿಲಿ ಇಲ್ಲ ಅಂತಂದರೆ ಮೊಬೈಲಲ್ಲೆಲ್ಲ ಹಾಕ್ಬಿಟ್ಟು ನೀವು ಸೈಡಲ್ಲಿ ಇಟ್ಬಿಟ್ಟು ನೀವು ಪೂಜೆನ ಮಾಡ್ಕೊಳ್ಬೋದು. ಈ ಥರ ಕೂಡ ನೀವು ಆರಾಮಾಗಿ ಮಾಡ್ಕೊಳ್ಬೋದು. ಆದರೆ ಈ ಒಂದು ಸ್ತೋತ್ರನ ನೀವು ಪಠಿಸೋದನ್ನ ಮಾತ್ರ ಮರಿಬಾರ್ದು. ಓಕೆನಾ? ಇದೆಲ್ಲ ಆದಮೇಲೆ ಗಾಯ್ಸ್ ನೀವು ನಾನು ಇವಾಗ ಹೇಳುವಂಥ ವಸ್ತುಗಳನ್ನ ನೀವು ಮನೆಗೆ ತರೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಇರುವಂಥ ಸಕಲ ಸಂಕಷ್ಟ ಅನ್ನೋದು ದೂರ ಆಗುತ್ತೆ, ಮನೆ ಅಭಿವೃದ್ಧಿ ಆಗುತ್ತೆ, ಮನೆ ಏಳಿಗೆ ಆಗುತ್ತೆ, ಧನಾಗಮನ ಆಗುತ್ತೆ, ಧನ ಪ್ರಾಪ್ತಿ ಆಗುತ್ತೆ. ನಿಮ್ಮ ಕುಟುಂಬ ವರ್ಗದಲ್ಲಿ ಏನೇ ಒಂದು ಯಾರಿಗೆ ಒಂದು ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ಅದು ಕ್ಲಿಯರ್ ಆಗುತ್ತೆ. ಸರಿನಾ? ಸೊ ಹಾಗಾಗಿ ಅದರಲ್ಲಿ ಮೊದಲನೇ ವಸ್ತು ಹೇಳೋದಾದರೆ ಗಾಯ್ಸ್ ಪಚ್ಚೆ ಕರ್ಪೂರ. ಆಯಿತಾ? ಪಚ್ಚೆ ಕರ್ಪೂರ ಅನ್ನೋದು ವಿಷ್ಣು ದೇವರಿಗೆ ತುಂಬಾ ಪ್ರಿಯವಾದದ್ದು ಗಾಯ್ಸ್. ಆಯಿತಾ? ಸೊ ಹಾಗಾಗಿ ಪಚ್ಚೆ ಕರ್ಪೂರನ ನೀವು ಅವತ್ತಿನ ದಿನ ತಗೊಂಡು ಬಂದು ದೇವ್ರಿಗೆ ಅದರಿಂದ ಆರತಿಯನ್ನು ನೀವು ಮಾಡಬೇಕು. ಸರಿನಾ? ಫುಲ್ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಅದರಿಂದ ಆರತಿ ಮಾಡಿಬಿಟ್ಟು ಆ ಪಚ್ಚೆ ಕರ್ಪೂರನ ಒಂದು ಗ್ಲಾಸಲ್ಲಿ ನೀರು ತಗೊಂಡು ಆ ಪಚ್ಚೆ ಕರ್ಪೂರನ ಹಾಕ್ಬಿಟ್ಟು ನೀವು ಎಲ್ಲ ಮನೆಯಲ್ಲಿ ಯಾವ್ಯಾವುದು ಮೂಲೆ ಇದೆ ಎಲ್ಲ ಮೂಲೆಗೂ ಕೂಡ ನೀವು ಪ್ರೋಕ್ಷಣೆಯನ್ನು ಮಾಡಬೇಕಾಗತ್ತೆ. ಯಾಕಪ್ಪ ಅಂತಂದರೆ ನಿಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ಒಂದು ನೆಗೆಟಿವಿಟಿ ಆಗಿರಲಿ ಅದು ಹೊರಟೋಗುತ್ತೆ. ಆ ಥರ ನೀವು ಪಚ್ಚೆ ಕರ್ಪೂರನ ನೀರಿಗೆ ಹಾಕ್ಬಿಟ್ಟು ನೀವು ಪ್ರೋಕ್ಷಣೆ ಮಾಡೋದ್ರಿಂದ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಅಂತ ನಿಮ್ಮ ಮನೆಯಲ್ಲಿ ಇದ್ದರೆ ಅದು ಹೊರಟೋಗುತ್ತೆ. ಇದನ್ನು ಯಾರು ಕೂಡ ಮಿಸ್ ಮಾಡಬೇಡಿ. ಯಾಕಂದರೆ ಇದೇನು ತುಂಬ ದುಡ್ಡು ಕೊಟ್ಟು ತರುವಂಥದ್ದೇನೂ ಇಲ್ಲ ಅಲ್ವಾ. ಸೊ ಹಾಗಾಗಿ ಚಿಕ್ಕ ಪುಟ್ಟ ಈ ಥರ ಪರಿಹಾರಗಳನ್ನ ನಾವು ಮಾಡ್ಕೊಳ್ತಾ ಹೋದರೆ ತುಂಬಾ ಒಳ್ಳೆಯದಾಗತ್ತೆ. ಈ ರೀತಿ ಪ್ರೋಕ್ಷಣೆನ ಮಾಡ್ಕೊಳ್ಳಿ. ಇನ್ನು ಎರಡನೇ ವಸ್ತು ಬಗ್ಗೆ ಹೇಳೋದಾದರೆ ಗೈಸ್ ನೀವು ಅವತ್ತಿನ ದಿನ ಕವಡೆಗಳನ್ನ ನೀವು 5 ಕವಡೆನ ನೀವು ಅಂದರೆ ಹಳದಿ ಕವಡೆಗಳನ್ನ ನೀವು ತರಬೇಕಾಗತ್ತೆ ಮನೆಗೆ. ಹಳದಿ ಕವಡೆಗಳನ್ನ ತರೋದ್ರಿಂದ ಲಕ್ಷ್ಮೀ ದೇವಿ ತುಂಬಾ ಪ್ರಸನ್ನಳಾಗ್ತಾಳೆ. ಅಂದರೆ ಲಕ್ಷ್ಮೀ ದೇವಿಗೆ ಅದು ತುಂಬಾ ಪ್ರಿಯವಾದದ್ದು ಕವಡೆಗಳು. ಸೊ ಹಾಗಾಗಿ ಲಕ್ಷ್ಮೀ ದೇವಿ ಬೇಗನೆ ನಿಮಗೆ ಒಲಿತಾಳೆ ಅಂತಲೇ ಹೇಳ್ಬೋದು. ಕವಡೆಗಳನ್ನ ನೀವು 5 ಕವಡೆನ ನೀವು ತೊಗೊಂಡು ಬಂದು ಹಾಲಲ್ಲಿ ಅದನ್ನು ತೊಳ್ಕೊಬೇಕಾಗತ್ತೆ ಫಸ್ಟು. ಸರಿನಾ? ಹಾಲಲ್ಲಿ ನೀವು ಅದನ್ನು ತೊಳ್ಕೊಂಡು ನೀವು ಆಮೇಲೆ ಯಾವುದಾದ್ರೂ ಒಂದು ಹಳದಿ ಬಟ್ಟೆಗೆ ಅದನ್ನು ಕಟ್ಟಿಬಿಟ್ಟು ನೀವು ನಿಮ್ಮ ಕ್ಯಾಶ್ ಇಡ್ತೀರಲ್ಲ, ನೀವು ಕ್ಯಾಶಲ್ಲಿರ್ತೀರ ಆ ಜಾಗದಲ್ಲಿ ಅದನ್ನು ಇಡೋದ್ರಿಂದ ನಿಜವಾಗ್ಲೂ ಅಲ್ಲಿ ಹಣ ಅನ್ನೋದು 2 ಪಟ್ಟು ದುಪ್ಪಟ್ಟಾಗುತ್ತೆ ಗೈಸ್. ಆಯಿತಾ? ಅಂದರೆ ನಿಮಗೆ
ಅಂದರೆ ಬೇರೆ ಬೇರೆ ರೀತಿ ಈಗ ಎಷ್ಟೊಂದು ದುಡಿತಾ ಇರ್ತೀರಾ ಅಲ್ವಾ, ದುಡಿತಿದ್ರು ಕೂಡ ನಿಮಗೆ ಕೈಯಲ್ಲಿ ₹1 ನಿಲ್ತಾ ಇರೋದಿಲ್ಲ, ಸುಮ್ಮನೆ ಏನೇನಿಗೋ ಖರ್ಚಾಗ್ತಾ ಇರುತ್ತೆ, ಇದರೆಲ್ಲ ಆಗ್ತಾ ಇರುತ್ತೆ ನೋಡಿ, ಅದು ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗೆಯೇ ಹಣ ಅನ್ನೋದು ದುಪ್ಪಟ್ಟಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾರು ಕೂಡ ಈ ಕವಡೆಗಳನ್ನಂತೂ ಮಿಸ್ ಮಾಡೋಕ್ಕಂತೂ ಹೋಗಬೇಡಿ. ಅವತ್ತೊಂದು ದಿನ ಕವಡೆಗಳನ್ನ ತೊಗೊಂಡು ಬಂದು ಅದಕ್ಕೂ ಕೂಡ ಹಾಲಲ್ಲಿ ಕ್ಲೀನ್ ಮಾಡಿ ಅದನ್ನು ಒಂದು ಅರಿಶಿನ ಬಟ್ಟೆಗೆ ಕಟ್ಟಿ ಎತ್ತಿಡಬೇಕು ನೀರು ಒಳಗಡೆ. ಓಕೆನಾ. ಇನ್ನು ನೆಕ್ಸ್ಟ್ ವಸ್ತು ನೋಡೋದಾದ್ರೆ ಗಾಯ್ಸ್, ನೀವು ಕಲ್ಲುಪ್ಪನ್ನ ಅವತ್ತೊಂದು ದಿನ ನೀವು ಮರಿದೇನೆ ಮನೆಗೆ ತೊಗೊಂಡು ಬರಬೇಕಾಗತ್ತೆ. ಸರಿನಾ. ಕಲ್ಲುಪ್ಪು ಅನ್ನೋದು ಮಾತೆ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದದ್ದು. ಯಾಕೆ ಅಂತ ನಿಮಗೂ ಗೊತ್ತು, ನಾನು ಹೇಳಿದ್ದೀನಿ ನಿಮಗೆ ಆಲ್ರೆಡಿ. ಅಂದರೆ ಕಲ್ಲುಪ್ಪು ಸಮುದ್ರದಲ್ಲೇ ಉದ್ಭವ ಆಗಿದ್ದು, ಹಾಗೆಯೇ ನಮ್ಮ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಕಲ್ಲುಪ್ಪನ್ನ ನೀವು ಮನೆಗೆ ತರೋದ್ರಿಂದ ಅವತ್ತೊಂದು ದಿನ ನಿಮ್ಮ ಮನೆಯಲ್ಲಿ ಇರುವಂಥ ಸಂಕಷ್ಟಗಳು ಕೂಡ ದೂರ ಆಗುತ್ತೆ. ಅಂದರೆ ಧನಾಗಮನ ಆಗುತ್ತೆ. ಯಾವುದೇ ಒಂದು ಕೆಟ್ಟ ದೃಷ್ಟಿ, ಯಾವುದೇ ಒಂದು ದೋಷಗಳಿದ್ರೂ ಕೂಡ ಅದು ಕ್ಲಿಯರ್ ಆಗುತ್ತೆ. ಈಗ ಕಲ್ಲುಪ್ಪನ್ನ ನಾವು ತಂತ್ರಗಳಿಗೆ, ಪರಿಹಾರಗಳಿಗೆ ಎಲ್ಲದಕ್ಕೂ ಕೂಡ ಯೂಸ್ ಮಾಡ್ತೀವಿ. ಯಾವುದೇ ಒಂದು ದೃಷ್ಟಿಗಾಗಿದ್ರೂ ಕೂಡ ನಾವು ಯೂಸ್ ಮಾಡ್ತೀವಿ ಅಲ್ವಾ. ಕಲ್ಲುಪ್ಪಿಗೆ ತುಂಬಾ ಪ್ರಾಮುಖ್ಯತೆ ಇದೆ ಗಾಯ್ಸ್. ಸೊ ಹಾಗಾಗಿ ಕಲ್ಲುಪ್ಪನ್ನ ಒಂದು ಪ್ಯಾಕೆಟ್ನ ನೀವು ತೊಗೊಂಡು ಬಂದು ಮನೇಲಿ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆ ಅನ್ನೋದು ಏಳಿಗೆ ಅನ್ನೋದು ಆಗೇ ಆಗುತ್ತೆ. ಅದು ಅವತ್ತೊಂದು ದಿನ ಅಂದರೆ ವೈಕುಂಠ ಏಕಾದಶಿ ಅಂತ ಅಂದರೆ ತುಂಬಾ ಪರಮ ಪವಿತ್ರವಾದ ದಿನ ಗಾಯ್ಸ್. ಸೊ ಹಾಗಾಗಿ ದಯವಿಟ್ಟು ಕಲ್ಲುಪ್ಪನ್ನ ತೊಗೊಂಡು ಬಂದು ನೀವು ಪೂಜೆನ ಮಾಡಬೇಕು. ಆ ಕಲ್ಲುಪ್ಪನ್ನ ಅಲ್ಲೇ ಇಟ್ಬಿಟ್ಟು ನೀವು ಪ್ಯಾಕೆಟನ್ನು ಹಾಗೆ ಇಟ್ಬಿಟ್ಟು ದೇವ್ರ ಮುಂದೆ ಪೂಜೆನ ಕೂಡ ಮಾಡ್ಕೊಳ್ಬೋದು. ಇಲ್ಲ ಅಂತಂದರೆ ಒಂದು ಬೌಲ್ಗೆ ಹಾಕ್ಬಿಟ್ಟು ನೀವು ಅಂದರೆ ಒಂದು ಗಾಜಿನ ಬೌಲೇ ಆಗಬೇಕು. ಒಂದು ಗಾಜಿನ ಬೌಲ್ನ ತಗೊಂಡು ಅದಕ್ಕೆ ಹಾಕ್ಬಿಟ್ಟು ನೀವು ಸ್ವಲ್ಪ ಅರಿಶಿನ ಕುಂಕುಮ ಅದ್ರ ಮೇಲೆ ಹಾಕ್ಬಿಟ್ಟು ₹5 ಕಾಯಿನ್, ಸರಿನಾ, ₹5 ಕಾಯಿನು ಇಲ್ಲ ಅಂತಂದರೆ ₹1 ಕಾಯಿನು, ಇವೆರಡರಲ್ಲಿ ಯಾವುದಾದ್ರೂ ಇಡ್ಬೋದು. ಇಟ್ಬಿಟ್ಟು ನೀವು ಅದ್ರ ಮೇಲೆ ಒಂದು ಹೂವನ್ನ ಹಾಕ್ಬಿಟ್ಟು ನೀವು ಅದಕ್ಕೂ ಕೂಡ ನೀವು ಪೂಜೆ ಮಾಡ್ತಾ ಬನ್ನಿ. ನಿಜವಾಗ್ಲೂ ತುಂಬಾ ಅದು ಕೂಡ ಒಳ್ಳೆಯದಾಗೇ ಆಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಗೈಸ್, ನೀವು ಧನ್ಯ ಬೀಜನ ನೀವು ಅವತ್ತಿನ ದಿನ ಮನೆಗೆ ತಗೊಂಡು ಬಂದರೆ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗತ್ತೆ ಗೈಸ್. ಲಕ್ಷ್ಮಿಯ ಅನುಗ್ರಹ ಬೇಗನೆ ನಿಮಗೆ ಸಿಗುತ್ತೆ. ಹಾಗೆಯೇ ಲಕ್ಷ್ಮಿನ ಆವಾಹನೆ ಮಾಡ್ಕೊಳ್ಳೋ ರೀತಿ ಕೂಡ ಆಗುತ್ತೆ. ಅಂತಂದರೆ ಲಕ್ಷ್ಮಿ ನಮಗೆ ಬೇಗನೆ ಒಲಿತಾಳೆ ಅಂತ ಅರ್ಥ. ಓಕೆನಾ. ಬೇಗ ನಮಗೆ ಒಲಿದು ನಮ್ಮಲ್ಲಿರುವಂಥ ದಾರಿದ್ರ್ಯ ಕೂಡ ತೊಲಗುತ್ತೆ. ಹಾಗೆಯೇ ಲಕ್ಷ್ಮಿ ನಮಗೆ ತುಂಬಾ ಒಳ್ಳೆಯದನ್ನು ಮಾಡ್ತಾಳೆ. ಆ ಧಾನ್ಯನ ತಂದರೆ ನೀವು ತುಂಬಾ ಮನೆ ಅನ್ನೋದು ಏಳಿಗೆ ಆಗೇ ಆಗುತ್ತೆ ಗೈಸ್. ಅದನ್ನ ತಗೊಂಡು ಬಂದು ನೀವು ಸ್ವಲ್ಪ ಅದನ್ನ ನೀವು ಮನೆಯಲ್ಲಿ ಇಟ್ಕೊಂಡು ಯೂಸ್ ಮಾಡಬೇಕಾಗತ್ತೆ. ಆ ಥರ ನೀವು ಯೂಸ್ ಮಾಡೋದ್ರಿಂದ ತುಂಬಾನೇ ಅದು ಕೂಡ ಒಳ್ಳೇದಾಗತ್ತೆ. ಸರಿನಾ. ಸೊ ಅವತ್ತೊಂದು ದಿನ ಗೈಸ್ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವತ್ತೊಂದು ದಿನ ಯಾರಿಗಾದ್ರೂ ನೀವು ವಸ್ತ್ರನ ನೀವು ದಾನ ಮಾಡಿ. ಸರಿನಾ. ವಸ್ತ್ರಗಳನ್ನ ನೀವು ಅವತ್ತೊಂದು ದಿನ ಹೊಸ ಬಟ್ಟೆಗಳನ್ನ ನೀವು ಬೇರೆಯವರಿಗೆ ದಾನ ಮಾಡೋದ್ರಿಂದ ನಿಜವಾಗ್ಲೂ ನಿಮಗೆ ಫಲ ಅನ್ನೋದು ಸಿಗುತ್ತೆ. ಪಾಪ ಕರ್ಮಗಳು ಕೂಡ ನಿಮಗೆ ನಿವಾರಣೆ ಆಗುತ್ತೆ. ಸೊ ಹಾಗಾಗಿ ಯಾವುದಾದ್ರೂ ಒಂದು ವಸ್ತ್ರಗಳನ್ನ ದಾನ ಮಾಡಿ. ಓಕೆನಾ. ಓಕೆ ಗೈಸ್, ನೋಡಿದ್ರಲ್ಲ, ಇಷ್ಟು ವಸ್ತುಗಳನ್ನ ನೀವು ಮನೆಗೆ ತಗೊಂಡು ಬಂದರೆ ನಿಜವಾಗ್ಲೂ ಅವತ್ತೊಂದು ದಿನ ನಿಮಗೆ ಏಳಿಗೆ ಅಂತೂ ಪಕ್ಕಾ ಗ್ಯಾರಂಟಿ ಆಗೇ ಆಗುತ್ತೆ. ಜೊತೆಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆನ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಸಕಲ ಸಂಕಷ್ಟಗಳು ಕೂಡ ದೂರ ಆಗುತ್ತೆ. ಧನಾಗಮನ ಬೇಗ ಆಗುತ್ತೆ, ಧನ ಪ್ರಾಪ್ತಿ ಆಗುತ್ತೆ. ಬೇಗ ನಿಮಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಅದರಿಂದ ಬೇಗನೆ ನೀವು ಹೊರ್ಗ್ಬರ್ತೀರ ಅದರಿಂದ. ಸೊ ಹಾಗಾಗಿ ಹೇಳ್ತಾ ಇರೋದು ನಿಮಗೆ ಮತ್ತೆ ಪದೇ ಅದನ್ನೇ ಹೇಳ್ತಾ ಇದ್ದೀನಿ. ಬ್ರಾಹ್ಮಿ ಮುಹೂರ್ತ ಸೂರ್ಯ ಉಡೋಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಪೂಜೆನ ಮುಗಿಸ್ಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ. ಓಕೆನಾ. ಓಕೆ ಗೈಸ್, ಇದು ಅಂದರೆ ಈ ವಸ್ತುಗಳನ್ನ ನೀವು ತರೋದನ್ನ ಅವತ್ತಿನ ದಿನ ಮರಿಬೇಡಿ. ಹಾಗೆಯೇ ಆ ಶ್ರೀಮನ್ನಾರಾಯಣ ವಿಷ್ಣುದೇವ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ಹಾಗೆಯೇ ಈ ವರ್ಷ ಪೂರ್ತಿ ನಿಮಗೆ ಯಾವುದೇ ಒಂದು ಸಮಸ್ಯೆಯಲ್ಲಿ ನೀವು ಬಳಲ್ತಾ ಇದ್ರೆ ಅದೆಲ್ಲ ಕೂಡ ಕ್ಲಿಯರ್ ಆಗಿ ದೇವರು ನಿಮಗೆ ನಿಮ್ಮ ಮನೆಯಲ್ಲಿ ಸಕಲ ಸಂಕಷ್ಟಗಳನ್ನ ದೂರ ಮಾಡಿ ಅಷ್ಟೈಶ್ವರ್ಯ ಪ್ರಾಪ್ತಿ ಮಾಡಲಿ, ಧನಾಗಮನ ಆಗಲಿ, ನಿಮ್ಮ ಮನೆಗೆ ಧನ ಪ್ರಾಪ್ತಿ ಆಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಓಕೆನಾ. ಓಕೆ ಗೈಸ್, ಹಾಗೆಯೇ ಇಷ್ಟು ಅಂದರೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೇರೆ ನಿಮ್ಗೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಅದನ್ನು ನಾನು ಮಾಡ್ತೀನಿ. ಓಕೆನಾ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.